डॉक्टर बाबा साहब अम्बेडकर की जय, डॉक्टर बाबा साहब अम्बेडकर की जय, संविधान शिल्पी बाबा साहब अम्बेडकर की जय। ಸ್ವಲ್ಪ ಇವರೇ ಮೊಬೈಲ್ ಇವರೇ ಬನ್ನಿ ಸರ್ ಮೊಬೈಲ್ನವ್ರು ದಯವಿಟ್ಟು ಈ ಕಡೆ ಬನ್ನಿ ಸ್ವಲ್ಪ ಇನ್ನೊಂದು ದಾರ ಇದೆ. संविधान शिल्पी बाबा साहब अम्बेडकर की जय, बाबा साहब अम्बेडकर की जय। बाबा साहेब अंबेडकर ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಹಾರಾಜ ಯದುವೀರ್ ಅವರಿಗೆ ಮಹಾರಾಜ ಯದುವೀರ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸರ್ ಸ್ವಲ್ಪ ಮೊಬೈಲ್ನವ್ರು ದಯವಿಟ್ಟು ಯಾರಾದ್ರು ಪದೇ ಪದೇ ಹೇಳಕ್ಕೆ ಥ್ಯಾಂಕ್ ಯು ಸರ್. ಕೆಳಗಡೆ ಅಲ್ಲೇ ನಿಂತ್ಕೋಬೇಕು ಸರ್ ಎಲ್ಲರೂ. ಬನ್ನಿ ಬ್ಯಾಕ್ ಪ್ಯಾಕ್ ಮಾಡ್ಬೇಕು. ಸ್ವಲ್ಪ ಇಲ್ಲಿ ಮುಂದೆ ಇರೋರು ಹಿಂದೆ ಅಣ್ಣ ಹಿಂದೆ ಬಂದು ನೋಡೋಣ ಫುಲ್ಲು. ಅವರೇ ಇಲ್ಲಿ ಥಾಮಸ್ ಅವರು. ಸ್ವಲ್ಪ ಹಂಗೆ ಜಾಗ ಕಾರ್ಯಕರ್ತರುಗಳು ಒಂಚೂರು ಜಾಗ ಮಾಡಿಕೊಡಿ. ತಲೆ ಮುಂದೆ ಬಾ. ಆಯ್ತಾ ಮೊಬೈಲ್ ಈ ಕಡೆ ತಗೊಂಬಪ್ಪ. ಹಾಂ ಹಲೋ ಗೊತ್ತಾಯ್ತಲ್ಲ. ಈ ಕಡೆ ಬರೋಣ, ಈ ಕಡೆ ಬರೋಣ. ಹಿಂದೆ ತೆಗೆಯೋಣ. ಸರ್ ಸೈಡ್ ಹಂಗೆ ಸೈಡು ಡೈರೆಕ್ಟ್ ಬ್ಯಾಕ್ ಮಾಡು ಸರ್. ಸರ್ ಇಂಚೆ ಬ್ರಾಡ್ ಹಾಕಿ ಹಿಂಗೆ ಇಂಚೆ ಬ್ರಾಡ್ ಹಾಕಿ. ಬನ್ನಿ ಬನ್ನಿ ನೀವುಗಳು ಬನ್ನಿ. ನೀವು ಸೈಡ್ ಸೈಡ್ ಅಣ್ಣ, ನೀವು ಬೆಂಟ್ ಸೈಡ್ ಸೈಡ್ ಅಣ್ಣ ಬೆಂಟ್ ಹೋಗ್ಬಿಡಿ. ಸ್ವಲ್ಪ ಬ್ರಾಡ್ ಮಾಡ್ಕೊಳ್ಳಿ, ಸ್ವಲ್ಪ ಬ್ರಾಡ್ ಮಾಡ್ಕೊಳ್ಳಿ, ಸ್ವಲ್ಪ ಹಿಂದೆ ಹೋಗಿ ನಿಂಗೆ ತೆಗಿ ಫೋಟೋ ಇದೆ. ಸರ್ ಮೊಬೈಲ್ ಇರೋರು ದಯವಿಟ್ಟು ಓಕೆ ಓಕೆ ಸ್ವಲ್ಪ ಸೈಡ್ ಹಂಗೆ ನಾನು ನೋಡೋದೇ ಮುಂಜೋಗೋಣ ಸ್ವಲ್ಪ ವಾಯ್ಸ್ ಕೆಲಸ
ಅವ್ರನ್ನ ಸ್ಮರಣೆ ಮಾಡ್ತಾ ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಸಂವಿಧಾನದ 10 ವರ್ಷದ ಸಂವಿಧಾನದ ಶಿಲ್ಪಿ ಅಂತ ನಾವೆಲ್ಲರೂ ಹೇಳ್ತೀವಿ. ಮೈಸೂರಿಗೆ ಅವರು 1996ರಲ್ಲಿ ನಮಗೆ ಬಂದಿರುವಂಥದ್ದು ಸರ್ಕಾರವನ್ನು ಭಾಗಿಯಾಗಿರುವಂಥದ್ದು ಅರ್ಥ ಆಗಿರುವಂಥದ್ದು. ಸಂವಿಧಾನ ರಚನೆ ಮಾಡುವ ಸಮಯದಲ್ಲಿ 2 ದಾಖಲೆಗಳನ್ನು ಅವರು ಉಪಯೋಗಿಸಿದ್ರು ಮತ್ತು ನಮ್ಮ ಒಂದು ಪ್ರಜಾಪ್ರಭುತ್ವ ಸಿಟಿ ಮೈಸೂರಲ್ಲಿ ಆಗಿರೋದ್ರಿಂದ ಅದನ್ನು ಕೂಡ ಅದಕ್ಕೆ ರೆಫರೆನ್ಸ್ ಆಗಿ ಉಪಯೋಗಿಸಿದ್ರು. ಮತ್ತು ನಮ್ಮ ಮೈಸೂರಿನಲ್ಲೇ ಮೀಸಲಾಗಿ ಲೆಸ್ಲಿ ಮಿಲ್ಲರ್ ಕಮಿಟಿ ಮೂಲಕ 1917ರಲ್ಲಿ ಇದು ಜಾರಿ ಆಗಿತ್ತು ಅಂತ ಅದನ್ನು ಕೂಡ ಅವರು ರೆಫರೆನ್ಸ್ ಆಗಿ ಸಂವಿಧಾನ ರಚಿಸುವ ಸಮಯದಲ್ಲಿ ಅದನ್ನು ಉಪಯೋಗಿಸಿದ್ರು ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ. ಸ್ಮರಣೆಯೊಂದಿಗೆ ಮೈಸೂರಿನವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಗೌರವ ಇದೆ, ಭಾಳ ಒಂದು ಇನ್ನೊಬ್ಬ ಸಂಬಂಧ ಇದೆ. ಎಲ್ಲ ಕೆಲಸಕ್ಕೂ ಕೂಡ ಆ ನಿಟ್ಟಿನಲ್ಲಿ ಅವ್ರಿಗೆ ಒಂದು ಇವತ್ತು ಗೌರವ ಸಲ್ಲಿಸೋದು ಮತ್ತು ಅವ್ರಿಗೆ ಒಂದು ಅಂಬೇಡ್ಕರ್ ಸ್ಮೃತಿಯ ಕಾಲದಲ್ಲಿ ಇರುವಂಥದ್ದು ಎಲ್ಲರಿಗೂ ಇವತ್ತು ಗೌರವ ಸಲ್ಲಿಸೋದು ನಮ್ಮೆಲ್ಲರ ಕರ್ತವ್ಯ ಆಗುತ್ತೆ. ನಿಟ್ಟಿನಲ್ಲಿ ನಿಮ್ಮೆಲ್ಲರಿಗೂ ನನ್ನ ಶುಭಾಶಯಗಳನ್ನು ಹೇಳ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಮಹಾರಾಜ ಯದುವೀರ್ ಅವರಿಗೆ. ಇಂದು ಮೈಸೂರಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಿಜೆಪಿ ಅಭ್ಯರ್ಥಿ ಆದ ಮೈಸೂರು ಸೇರಿದಂತೆ 4 ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಅಭ್ಯರ್ಥಿಗಳ ಪರವಾಗಿ ಅಬ್ಬರದ ಪ್ರಚಾರ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಜೊತೆಗೆ ಬಿಜೆಪಿ ಅಭ್ಯರ್ಥಿ ಯದುವೀರ್ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಪ್ರಧಾನಮಂತ್ರಿಗಳು ಬರ್ತಾ ಇದ್ದಾರೆ ಸರ್. ಸೊ ಯಾವ ರೀತಿ ಇರುತ್ತೆ ಸರ್ ಪ್ರಚಾರ ಎಲ್ಲ? ಪ್ರಧಾನಮಂತ್ರಿಯವರು ಸಂಜೆ 4 ಗಂಟೆಗೆ ಬರ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ, ನಮ್ಮ ಮಹಾರಾಜ ಮೈದಾನದಲ್ಲಿ ಸಾರ್ವಜನಿಕರ ಸಭೆಯನ್ನು ಏರ್ಪಡಿಸಲಾಗಿದೆ. ಈ ನಿಟ್ಟಿನಲ್ಲಿ ಅವರು ಬಂದು ನಮ್ಮೆಲ್ಲರಿಗೂ ಶಕ್ತಿ ತುಂಬುವಂಥದ್ದು ಕೆಲಸ ಆಗುತ್ತೆ. ಬರೀ 10 ದಿನ ಇದೆ ನಮ್ಮ ಚುನಾವಣೆಗೆ ಟೈಮ್ ಕೊಡುವಂಥದ್ದು. 26ನೇ ತಾರೀಕು ಚುನಾವಣೆ ದಿವಸ ಅಂತ ಎಲ್ಲರಿಗೂ ಗೊತ್ತಿದೆ. ಸೊ ಅದು ಬರೋ ಈ 10 ದಿನದಲ್ಲಿ ಏನೇನು ಕೆಲಸ ಆಗಬೇಕು ಅದಕ್ಕೆ ನಮಗೆ ಶಕ್ತಿ ತುಂಬುವಂಥದ್ದು ಕೆಲಸ ಮಾಡ್ತಾರೆ. ಅವ್ರಿಗೆ ನಮಗೆ ಈ ಒಂದು ಉಪಕ್ರಮಕ್ಕೆ ಅವರೇ ಸ್ಫೂರ್ತಿ ಅಂತ ಹೇಳ್ಬೋದು. ಮತ್ತು ಈ ಎಲ್ಲ ಕೆಲಸಕ್ಕೂ ಕೂಡ ಜನರಿಗೆ ನಮ್ಮ ಮುಖಂಡರು ಇರ್ಬೋದು, ಕಾರ್ಯಕರ್ತರು ಕೂಡ ಈ ಬರೋ ಕೆಲಸಕ್ಕಾಗಿ ಒಂದು ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡುತ್ತೆ. ಸರ್, ಇವತ್ತು ಅಂಬೇಡ್ಕರ್ ಜಯಂತಿ ಸರ್. ಪ್ರತಿ ಭಾಷಣದಲ್ಲೂ ಕಾಂಗ್ರೆಸ್ ನಾಯಕರು ಹೇಳ್ತಾ ಇರುವಂಥದ್ದು 400 ಸೀಟು ಬಂದರೆ ಸಂವಿಧಾನವನ್ನು ಬದಲಾವಣೆ ಮಾಡ್ತಾರೆ. ಇದೇ ಒಂದು ಅಜೆಂಡಾವನ್ನು ಇಟ್ಕೊಂಡಿದ್ದಾರೆ. ಪ್ರತಿಯೊಂದು ಭಾಷಣದಲ್ಲೂ ಇದೇ ಒಂದು ಎಲ್ಲರಿಗೂ ಮುಗಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥ ಸರ್. ಸಂವಿಧಾನ ಯಾರೂ ಬದಲಾಯಿಸೋದಿಲ್ಲ. ನಮ್ಮ ಪಕ್ಷ, ಪ್ರತಿಯೊಂದು ಪಕ್ಷನೂ ಕೂಡ ಸಂವಿಧಾನದಿಂದನೇ ಸೃಷ್ಟಿಸಲಾಗಿದೆ. ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಮೂಲ ಏನು ತತ್ವಗಳಿರ್ಬೋದು, ನಮ್ಮ ಸಂವಿಧಾನಗಳಿರ್ಬೋದು, ಅದರ ಯಾವುದೇ ರೀತಿ ಏನು ಬದಲಾವಣೆಗಳು ಇರಲ್ಲ. ಸರ್, ಒಂದು ಕಡೆ ಇವತ್ತು ಮೋದಿಯವರ ಸಮಾವೇಶ ಇದೆ ಸರ್. ಅದ್ರ ಸಂಜೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗರ ಸಭೆ ಕರೆದಿದ್ದಾರೆ ಸರ್. ಈ ಮೈಸೂರು ಚುನಾವಣೆ ನಡೀತಾ ಇರುವಂಥದ್ದೇ ಒಂದು ರೀತಿಯಲ್ಲಿ ಒಕ್ಕಲಿಗ ಹೊಸ ಸಾಮಾನ್ಯ ಕಾರ್ಯಕರ್ತ ಇರುವಂತಹ ಆ ಒಂದು ಇದರಲ್ಲಿ ಅಂದರೆ ಒಕ್ಕಲಿಗ ಅಸ್ತ್ರವನ್ನು ಬಳಸ್ತಾ ಇದ್ದಾರೆ ಕಾಂಗ್ರೆಸ್ನವರಂಥದ್ದು. ನಾವೆಲ್ಲರೂ ಸಾಮಾನ್ಯವಾಗಿ ನೋಡುವಂಥದ್ದು, ನಮ್ಮ ಪಕ್ಷನೂ ಇರ್ಬೋದು, ನಾವು ವೈಯಕ್ತಿಕವಾಗಿ ಇರ್ಬೋದು, ಎಲ್ಲರೂ ಜಾತಿ ಧರ್ಮ ಎಲ್ಲ ಮೀರಿ ಭಾರತೀಯರಾಗಿ ಭಾರತಕ್ಕೋಸ್ಕರ ನಾವು ಇವತ್ತು ತಮ್ಮ ಮತವನ್ನು ನೀಡಬೇಕಾಗಿರೋದು ನಮ್ಮ ಸಂದೇಶ. ಆ ನಿಟ್ಟಿನಲ್ಲಿ ಇಡೀ ಮೈಸೂರು ಕೊಡಗು ಕೂಡ ನಮ್ಮ ಪರವಾಗಿ ನಿಂತಿದ್ದಾರೆ. ನಮಗೆಲ್ಲ ರೀತಿಯ ವಿಶ್ವಾಸ ಇದೆ. ಅಂದರೆ ಸರ್, ಇವತ್ತು ಎಷ್ಟು ಎಕ್ಸೈಟ್ ಆಗ್ತಾರೆ ಯಾಕಂದರೆ ಇಲ್ಲೇ ಪ್ರಧಾನಮಂತ್ರಿ ಮನೆಗೆಲ್ಲ ಬಂದಿದ್ದಾರೆ ಸರ್. ಅಂದರೆ ಇವತ್ತು ಆ್ಯಸ್ ಎ ಕ್ಯಾಂಡಿಡೇಟ್ ಆಗಿ ಇವತ್ತು ವೇದಿಕೆಯಲ್ಲಿ ಹಂಚ್ಕೊಳ್ತಾ ಇದ್ದಾರೆ ಸರ್. ಪ್ರತಿಯೊಬ್ಬರು ನಮ್ಮ ಸ್ಥಳೀಯ ಮುಖಂಡರು ಇರ್ಬೋದು, ಅಭ್ಯರ್ಥಿಗಳು ಇರ್ಬೋದು, ಕಾರ್ಯಕರ್ತರುಗಳು ಇರ್ಬೋದು, ಎಲ್ಲರಿಗೂ ಇದು ಭಾಳ ಉತ್ಸಾಹದಿಂದ ಭಾಗವಹಿಸ್ತೀವಿ. ಕಾರಣ ಅಂದರೆ ನಮ್ಮ ಪ್ರಧಾನಮಂತ್ರಿಯವರೇ ಕಳೆದ 10 ವರ್ಷದಲ್ಲಿ ಕೆಲಸ ಎಲ್ಲ ಮಾಡಿರೋದು ಮತ್ತು ದೇಶಕ್ಕಾಗಿ ಅವ್ರು ನೀಡುವಂಥದ್ದು ಕೊಡುಗೆ ಭಾಳ ಅಪಾರವಾದದ್ದು. ಸೊ ಇದು ನಮಗೆ ನಿಜವಾಗ್ಲೂ ಒಂದು ದೊಡ್ಡ ಶಕ್ತಿಯನ್ನು ತುಂಬುತ್ತೆ. ಮುಂಬರುವ ಕೆಲಸಕ್ಕಾಗಿ ಒಂದು ಸ್ಫೂರ್ತಿ ಅಂತ ಹೇಳ್ಬೋದು. ಕ್ಷೇತ್ರ ಹೇಗಿದೆ ಸರ್? ಡೇ ಒನ್ನಿಂದ ಇವತ್ತುವರೆಗೂ ನೀವು ಸುತ್ತಾಡಿದ್ರೆ ಎಲ್ಲ ಕಡೆ ಇನ್ನೂ ಜಾಸ್ತಿ ಆಗ್ತಾ ಇದೆ ಉತ್ಸಾಹ ಎಲ್ಲರದೂ. ನಮಗೂ ಕೂಡ ಅದೇ ರೀತಿ ಒಂದು ಒಳ್ಳೆ ಪ್ರತಿಕ್ರಿಯೆ ಕೊಡ್ತಾ ನಮಗೂ ಕೂಡ ಒಂದು ಒಳ್ಳೆಯ ಸಂದೇಶವನ್ನು ನೀಡುವಂಥದ್ದು ಅವಕಾಶ ಸಿಗ್ತಾ ಇದೆ. ಮತ್ತು ಈ ಮುಂಬರುವ ಚುನಾವಣೆಯಲ್ಲಿ ಜನರು ನಮಗೆ ಒಂದು ಒಳ್ಳೆ ಫಲಿತಾಂಶವನ್ನು ಕೊಡ್ತಾರೆ ಅಂತ ವಿಶ್ವಾಸ ಇದೆ. ಇದಿಷ್ಟು ಏನು ಬಿಜೆಪಿ ಅಭ್ಯರ್ಥಿ ಯದುವೀರ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡ್ವಾರ್, ರಿಪಬ್ಲಿಕ್ ಕನ್ನಡ, ಮೈಸೂರು.